ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನಿಮಗೆ ಜೇನು ಹಿಡಿದು ಪೆಟ್ಟಿಯೊಳಗೆ ಹಾಕಿ ಸಾಕಣೆ ಮಾಡೋದು ಹೆಂಗೆ ಅಂತ ಒಂದು ಸ್ವಲ್ಪ ತೋರಿಸ್ಕೊಡ್ತೀವಿ. ಬನ್ನಿ, ಸಣ್ಣ ವಿಡಿಯೋ ತೋರಿಸ್ತೀನಿ ಬನ್ನಿ. ಈಗ ಮೊದಲು ಇಲ್ಲಿ ಜೇನಿದೆ ಕಲ್ಸಂದು, ಇಲ್ಲಿ ಆಲ್ರೆಡಿ ನಾವು ನೋಡ್ಕೊಂಡಿದ್ದೋ ಮೊದಲೇ ಆಲ್ರೆಡಿ. ಈಗ ಆರೆಕೋಲು ಎಲ್ಲ ತಂದ್ಬಿಟ್ಟು ಈಗ ಹೆಂಗೆ ಹಿಡಿಯೋದು ಅಂತ ಅಂದ್ಬಿಟ್ಟು ಈಗ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿದೆ ನೋಡಿ, ಇದೇ ಸಂದಿಲಿ ಕಾಣ್ತಿದೆಯಲ್ಲ, ಇದು ಜೇನು ಹೆಸರು ಬಂದ್ಬಿಟ್ಟು ತುಡುವೆ ಜೇನು. ಇದನ್ನ ಹೇಗೆ ಹಿಡಿಯೋದು ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಈಗ ಈ ಜೇನನ್ನ ಹಿಡಿದ್ಬಿಟ್ಟು ಡಬ್ಬಕ್ಕೆ ಹೇಗೆ ಶಿಫ್ಟ್ ಮಾಡೋದು ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲು ಈ ಸಂದಿಲಿದೆ ನೋಡಿ, ಸಂದಿಲಿ ಜೇನಿದೆ. ಹುಡುಗಳೆಲ್ಲ ಓಡಾಡ್ತಿದೆ. ಸ್ವಲ್ಪ ಒಳಗಡೆ ದೊಡ್ಡದಾಗಿರ್ಬೋದೇನೋ, ಅದು ಕಲ್ದು ಒಂದು ಸ್ವಲ್ಪ ತೆಗೆದ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ ತೋರಿಸ್ತೀವಿ. ನೋಡಿ ಸಂದಿಲಿ ಓಡಾಡ್ತಿದೆ ಒಂದೆರಡು. ಅದೆಲ್ಲ ಕ್ಲೀನ್ ಮಾಡಿಕೊಂಡು ಹೇಗೆ ಹಿಡಿಯೋದು ಅಂದ್ಬಿಟ್ಟು ನೋಡೋಣ ಒಂದು ಸ್ವಲ್ಪ. ಬನ್ನಿ ಈಗ ನೋಡಿ, ಆಲ್ರೆಡಿ ಆರೆಕೋಲೆಲ್ಲ ತಂದು ಮಡಿಕೊಂಡಿದ್ದೀವಿ. ಈಗ ನೋಡಿ ಆಲ್ರೆಡಿ ನಮ್ಮ ಹುಡುಗರು ಅಗಿತಾ ಇದ್ದಾರೆ. ಅವರೆಲ್ಲ ಕಚ್ಚಿಸ್ತವೆ ಅಂದ್ಬಿಟ್ಟು ಫುಲ್ ಸೇಫ್ಟಿಯಾಗಿ ಫುಲ್ಲೆಲ್ಲ ಜೇನು ಉಳಿದು ಮಾಸ್ಕ್ ಎಲ್ಲ ಹಾಕೊಬಿಟ್ಟಿದ್ದಾರೆ ಫುಲ್ ಸೇಫ್ಟಿಗೆ. ನೋಡಿ ಕಲ್ಲ ಜರುಗಿಸ್ತಾ ಇದ್ದಾರೆ, ಯಾವ ರೀತಿ ಜರುಗಿಸ್ತಾ ಇದ್ದಾರೆ ಅಂದ್ಬಿಟ್ಟು. ಕಚ್ಚಿತು ಆಲ್ರೆಡಿ ಕಚ್ಚಿತು ನಮ್ಮ ಹುಡುಗಂಗೆ ಕಾಲಿಗೆ ಎಲ್ಲ ಒದ್ರಕತ್ತಿದ್ದಾನೆ ಆಲ್ರೆಡಿ. ಕಚ್ಚಿತು ಸರಿಯಾಗಿ ಕಚ್ಚಿತು. ಈಗ ನೋಡಿ ಬೆಂಕಿದೊಂದು ಸ್ವಲ್ಪ ಹೊಗೆ ಹಿಡಿದ್ಬಿಟ್ಟು ಆಲ್ರೆಡಿ ಜೇನು ಕಲೆಕ್ಟ್ ಮಾಡ್ತಾ ಇದ್ದಾನೆ. ನೋಡಿ ಒಂದೊಂದೇ ಲೇಯರ್ನ ತೆಗ್ದು ತುಪ್ಪ ಏನಿರುತ್ತೋ ಅದನ್ನ ತೆಗ್ದು ಬೇಷನ್ಗೆ ಹಾಕಿ ಕಲೆಕ್ಟ್ ಮಾಡ್ತಾಯಿದ್ದಾನೆ. ನೋಡಿ ಇನ್ನೂ ಬೇಜಾನು ಇರುತ್ತೆ ಅನ್ಸೋದೆ. ನಾವು ಆ ಸೈಡಿಂದ ವಿಡಿಯೋ ಮಾಡಿಲ್ಲ, ಕಡಿಯುತ್ತೆ ಅಂದ್ಬಿಟ್ಟು ತೆಗಿತಾ ಇದ್ದಾನೆ. ಮಾಸ್ಕ್ ಹಾಕೊಂಡಿದ್ದಾನೆ ಅವ್ನು ಫುಲ್ಲು. ಇವನು ನೋಡಿ ಫುಲ್ ಖರ್ಚಿಪ್ ಕಟ್ಕೊಂಬಿಟ್ಟು ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾನೆ, ತೆಗಿತಾ ಇದ್ದಾನೆ. ಇನ್ನೂ ಎಷ್ಟಿದೆಯೋ ಗೊತ್ತಿಲ್ಲ, ಒಳಗಡೆ ತುಂಬ ಇರ್ಬೋದು, ಒಳಗಡೆ ತುಂಬ ದೊಡ್ಡದಾಗಿರುತ್ತೆ. ನೋಡೋಣ ಇನ್ನೂ ಎಷ್ಟು ಸಿಗ್ಬೋದು ಅಂತ. ಈಗ ಒಂದು ಸ್ವಲ್ಪ ಸಿಕ್ಕಿದೆ, ಎಷ್ಟು ಸಿಗ್ಬೋದು ನೋಡೋಣ. ಹಂಗೂ ಹುಳಗಳೆಲ್ಲ ಬೇಜಾನೆಲ್ಲ ಆಡ್ತಾ ಇದ್ದಾವೆ. ಕಚ್ಚಿದ್ವೋ ಏನೋ ಗೊತ್ತಿಲ್ಲ, ನೋಡೋಣ. ಇನ್ನು ಒಂದು ನಿಮಿಷ ನೋಡಿ, ಇನ್ನೂ ಎಷ್ಟು ತೆಗಿತಾ ಇದ್ದಾನೆ. ಇನ್ನೂ ಬೇಜಾನ್ ತುಪ್ಪ ಇದೆ ಅನಿಸ್ತದೆ. ಅಲ್ಲಿ ಹತ್ರಕ್ಕೆ ಹೋಗೋಕೆ ಎಲ್ಲಿ ಕಚ್ಚಿಬಿಡ್ತದೋ ಅಂತ. ನೋಡಿ ಗೈಸ್, ಪ್ಯೂರ್ ತುಪ್ಪ ಇದು. ಪ್ಯೂರ್ ತುಪ್ಪ ನೋಡಿ ಎಷ್ಟು ಪ್ಯೂರಾಗಿದೆ ಅಂದರೆ. ತೆಗಿತಾ ಇದನ್ನು ನೋಡಿ. ಇದೆಲ್ಲ ಫುಲ್ಲು ಜೇನು ಹುಳುಗಳದ್ದು ಗೂಡು ಮತ್ತು ಅದು ಮೊಟ್ಟೆ ಇರುತ್ತಲ್ಲ ಆ ಲೇಯರ್ ಅದು. ಅದೆಲ್ಲ ಕ್ಲೀನಾಗಿ ಎತ್ಕೋಬೇಕು. ಈಗ ಕ್ಲೀನಾಗಿ ಅದಕ್ಕೆ ಏನು ಡ್ಯಾಮೇಜ್ ಮಾಡ್ದಂಗೆ ಕ್ಲೀನಾಗಿ ಎತ್ಕೊಂಡು ಕ್ಲೀನಾಗಿ ಅಲ್ಲಿ ಜೇನು ಗೂಡಿಗೆ ಶಿಫ್ಟ್ ಮಾಡಬೇಕು. ಫುಲ್ಲು ಫ್ರೇಮಿಗೆ ನೀಟಾಗಿ ಬಾಕ್ಸ್ ಥರ ನೀಟಾಗಿ ಹಾಕಿ ಕಟ್ಟಬೇಕು. ಅದು ಫ್ರೇಮ್ಗೆ ಒಂದೊಂದೇ ಕ್ಲೀನಾಗಿ ಅದೇನು ಡ್ಯಾಮೇಜ್ ಮಾಡ್ದಂಗೆ ಕ್ಲೀನಾಗಿ ಅವ್ರು ಚಾಕು ತಂದಿದ್ದಾರೆ ನೋಡಿ. ಚಾಕು ತಗೊಂಬಿಟ್ಟು ಕ್ಲೀನಾಗಿ ಕಟ್ ಮಾಡ್ಕೊತಾ ಇದ್ದಾರೆ ಇದ್ರ ಥರ ಅವರು. ಮೊಟ್ಟೆ ಏನಿರುತ್ತೋ ಅದು ಕ್ಲೀನಾಗಿ ಮೊಟ್ಟೆ ಹೇಗಿರುತ್ತೋ ಅದೇ ಥರ ನೀಟಾಗಿ ಎತ್ಕೊಂಡು ಕಟ್ಟಬೇಕಾಗುತ್ತೆ. ಅದನ್ನೇ ನೋಡಿ, ಫುಲ್ಲು ಅಲ್ಲಿರೋದೆಲ್ಲ ಫುಲ್ಲು ಮೊಟ್ಟೆಗಳು, ಅದರಲ್ಲಿರೋದೆಲ್ಲ ಬೇಜಾನ್ ಮರಿಯಾಗುತ್ತೆ ಗೈಸ್. ಅದೆಲ್ಲ ಕ್ಲೀನಾಗಿ ಎತ್ಕೊಂಡು ಡಬ್ಬಕ್ಕೆ ಕ್ಲೀನಾಗಿ ಹಂಗೆ ಒಂದಾದ್ಮೇಲೆ ಒಂದು ಲೇಯರ್ ಬೈ ಲೇಯರ್ ಕಟ್ತಾರೆ. ಫುಲ್ ಅದೆಲ್ಲ ಮೊಟ್ಟೆ ಫುಲ್ ಅದೆಲ್ಲ ಮೊಟ್ಟೆ ಸ್ನೇಹಿತರೆ. ಇದೇನು ನೋಡಿ ಪೆಟ್ಟಿಗೆ ಮೇಗಡೆ ಫುಲ್ ಮಡಿಕೋತಾ ಇದ್ದಾರೆ. ಅದು ಫ್ರೇಮ್ಗೆ ಯಾವ ಥರ ಕಟ್ಟೋದು ಅಂತ ಅದೊಂದು ವಿಡಿಯೋ ಮಿಸ್ ಆಗಿದೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರ್ಸೋಕ್ಕೆ ನಾನು ಆದರೆ ಟ್ರೈ ಮಾಡ್ತೀನಿ. ಈಗ ನೋಡಿ ಒಂದೊಂದೇ ಲೇಯರ್ ಬೈ ಲೇಯರ್ ಕಟ್ ಮಾಡ್ಕೋತಾ ಇದ್ದಾರೆ ಅವರು. ಕಟ್ ಮಾಡ್ಕೊಂಡಿರೋದೆಲ್ಲ ಆಯಿತು ನೋಡಿ. ಫ್ರೇಮಿಗೆ ಆಲ್ರೆಡಿ ಕಟ್ಬಿಟ್ಟಿದ್ದಾರೆ ಒಳಗಡೆ. ಅದು ನೆಕ್ಸ್ಟ್ ಸಲ ತೋರಿಸ್ತೀನಿ ನಿಮಗೆ ಯಾವ ಥರ ಕಟ್ಟೋದು ಅಂತ. ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀವಿ. ಈಗ ಅಲ್ಲಿ ತೆಗೆದುಬಿಟ್ಟು ಫುಲ್ಲು ಎಲ್ಲ ನೀಟಾಗಿ ಕಟ್ಟಿಕೊಂಡಿದ್ದಾರೆ. ಈಗ ಜೇನು ಹುಳನ ಎತ್ತಿ ಹೇಗೆ ಬಿಡೋದು ಅಂತ ಅವ್ರು ತೋರಿಸ್ತಾರೆ ನೋಡಿ ನಿಮಗೆ. ಅದರಲ್ಲಿ ಒಂದು ರಾಣಿ ಜೇನು ಅಂತ ಇರುತ್ತೆ. ಅದು ರಾಣಿ ಜೇನನ್ನ ತೆಗ್ದು ನೀವು ಒಂದು ಬಿಟ್ಟರೆ ಅದು ಹುಳಗಳೆಲ್ಲ ಅದಾಗದೇ ಬರುತ್ತೆ ಆಟೋಮೆಟಿಕ್. ಫಡ್ಲು ನೀವು ರಾಣಿ ಜೇನು ಯಾವ ಥರ ಇರುತ್ತೆ ಅಂತ ಫೈಂಡ್ ಔಟ್ ಮಾಡ್ಕೊಂಡು ರಾಣಿ ಜೇನನ್ನ ನೀವು ಕಂಡುಹಿಡಿಯಬೇಕು. ರಾಣಿ ಜೇನು ಹೇಗಿರುತ್ತೆ ಅಂದರೆ ಅದೊಂದು ಸ್ವಲ್ಪ ಲೆಂತಿಯಾಗಿ ಬರುತ್ತೆ, ಉದ್ದ ಇರುತ್ತೆ. ಅದನ್ನ ಒಂದು ಬಿಟ್ಟರೆ ಸಾಕು, ಅದಾಗದೆ ಜೇನುಗಳೆಲ್ಲ ಬಂದು ಅದಾಗದೆ ಅಲ್ಲೇ ಅದರ ಎಲ್ಲಿರುತ್ತೋ ಅದು ಬಂದು ಅಲ್ಲೇ ಬರುತ್ತೆ ಜೇನುಗಳೆಲ್ಲ. ಅದು ಎಲ್ಲೂ ಸಿಗಲಿಲ್ಲ, ಎಲ್ಲೂ ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ, ಸಿಗ್ತಿಲ್ಲ ಅಂದರೆ ಜೇನುಗೂಡಲ್ಲೇ ಇರುತ್ತೆ. ಅದು ಎಲ್ಲಿ ಜೇನುಗಳು ಜಾಸ್ತಿ ಕುತ್ಕೊಂಡಿರುತ್ತೋ ಅಲ್ಲಿ ಅದ್ರ ಮಧ್ಯದಲ್ಲೇ ಇರುತ್ತೆ. ಅದನ್ನ ನೀವು ಜೇನೆಲ್ಲ ತೆಗ್ದಾಗೆ ಬಿಡ್ತಾಯಿದ್ರೆ ಅದು ನಿಮ್ಗೆ ಗೊತ್ತಾಗುತ್ತೆ, ಉದ್ದಾಗಿರುತ್ತೆ ಒಂದು ಸ್ವಲ್ಪ ಅದು ಹುಳ. ಅದು ನೋಡಿದ್ರೇ ಗೊತ್ತಾಗುತ್ತೆ. ಅದು ಗೊತ್ತಾದಂಗೆ ಒಂದು ಸ್ವಲ್ಪ ತೆಗ್ದು ಜೇನುಗೂಡೊಳಗಡೆ ಜೇನನ್ನ ಬಿಡ್ತಾ ಇಡಿ. ಇಷ್ಟು ಮಾಡಿದ್ರೆ ಒಂದು ಸ್ವಲ್ಪ ಆಲ್ಮೋಸ್ಟ್ ಮುಗ್ದಾದ್ಮೇಲೆ ಫುಲ್ಲು ಅಲ್ಲಿ ರಾಣಿ ಜೇನು ಅಲ್ಲೇ ಇದೆ ಅನಿಸುತ್ತೆ. ಎಲ್ಲೂ ಹೋಗ್ತಾಯಿಲ್ಲ ಹುಳಗಳು, ಅದರೊಳಗೆ ಇದೆ. ಅದಕ್ಕೆ ಸುತ್ತ ಅಲ್ಲೇ ಕೂತಿದೆ. ನೀವು ಫುಲ್ಲು ಅಲ್ಲೇ ನೋಡಿ. ಈಗ ಕ್ಲೋಸ್ ಮಾಡಿದ್ರೆ ರಾಣಿ ಜೇನು ಒಳಗಡೆ ಇರೋದ್ರಿಂದ ನೋಡಿ ಆಚೆ ಇರೋ ಜೇನುಗಳೆಲ್ಲ ಹೇಗೋಗುತ್ತೆ ಒಳಗೆ. ರಾಣಿ ಜೇನು ಒಳಗಡೆ ಇತ್ತು ಅಂದರೆ ನಾವೇನು ಮಾಡೋದೇ ಬೇಕಾಗಿಲ್ಲ, ಅದಾಗದೇ ಹೋಗುತ್ತೆ, ಅದಾಗದೇ ಕುತ್ಕೊಳ್ಳುತ್ತೆ ಆರಾಮಾಗಿ. ಅದ್ರ ಪಾಡ್ಗದಿರುತ್ತೆ ನೋಡಿ. ಲಾಸ್ಟಲ್ಲಿ ನಮ್ಮ ಹುಡುಗಂಗೆ ಯಾವ ಥರ ಕಚ್ಚಿದೆ ಅಂತ ಅಂದರೆ ಎಲ್ಲ ಕಣ್ಣೆಲ್ಲ ಊದ್ಕೊಬಿಟ್ಟಿದೆ ಫುಲ್ಲು. ಕಣ್ಣೆಲ್ಲ ಊದ್ಕೊಂಡು ಪಾಪ ಅವನು ನೈಟೆಲ್ಲ ಫುಲ್ಲು ಅವ್ನು ನೋಡೋಕ್ಕಾಯ್ತಿಲ್ಲ, ಕಿವಿಯೆಲ್ಲ ಕಚ್ಬಿಟ್ಟಿದೆ. ನಾವೆಲ್ಲ ಸುಮ್ಮನೆ ರೇಗಿಸ್ತಿದ್ದೋ ಯಾವ ಥರ ಕಟ್ಟು ನೋಡಿ ಅವನಿಗೆ ಕಣ್ಣೆಲ್ಲ ಏನಾಗ್ಬಿಟ್ಟಿದೆ.
ನೋಡಿ ಕಿವಿ ಹತ್ರ ಎಲ್ಲ ಕಚ್ಚಿಬಿಟ್ಟಿದೆ ನೋಡಿ. ಫೈನಲಾಗಿ ನೋಡಿ ಇಷ್ಟು ತುಪ್ಪ ನಾವು ಕಲೆಕ್ಟ್ ಮಾಡಿದ್ದೀವಿ. ಪ್ಯೂರ್ ಇದು ಪ್ಯೂರ್ ಹನಿ ಒಂದು 1 kg ಒಂದು